ಭುಜಗ ಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಈ ಶ್ಲೋಕ ಈ ಪೆಜತ್ತಾಯಿ ವಂಶದವರು, ತ್ರಿವಿಕ್ರಮ ಪಂಡಿತರ ವಂಶದಲ್ಲಿ ಬಂದಂಥವರು ಯಾರೋ ಒಬ್ಬರು ರಚನೆ ಮಾಡಿದ್ದು ಅಂತ ನನಗಿರುವಂತಹ ಮಾಹಿತಿ. ಅದರ ಅನ್ವಯಾರ್ಥ ಹೀಗೆ ಹೇಳ್ತೇನೆ, ಅದನ್ನು ಗಮನಿಸಬೇಕು. ಮಧ್ವಾಚಾರ್ಯರ ಬಲ ತೋಳು ಹೇಗಿತ್ತು ಅದರ ವರ್ಣನೆ ಮಾಡ್ತಾ ಇದ್ದಾರೆ. ಮತ್ತೆ ಆ ತೋಳಿನಲ್ಲಿ ಅವರು ಹಿಡಿದಂತಹ ವಿಜ್ಞಾನ ಮುದ್ರೆಯನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹಾಗೆ ಆ ಮಧ್ವಾಚಾರ್ಯರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಶ್ಲೋಕದ ಕರ್ತೃಗಳು. ಭುಜಗ ಹಾವಿನ, ಭೋಗ ಶರೀರದಂತೆ, ಆಭಂ ಕಾಂತಿಯುಳ್ಳ, ಹೃದ್ಯಂ ಸುಂದರವಾದ, ಲಕ್ಷಣಾಢ್ಯಂ ಶರೀರಶಾಸ್ತ್ರದಲ್ಲಿ ಹೇಳಲ್ಪಟ್ಟ ಎಲ್ಲ ಲಕ್ಷಣಗಳಿಂದ ಕೂಡಿದ, ಲಲಿತಂ ಸುಲಲಿತವಾದ ಭಂಗಿಯಲ್ಲಿರುವ, ಉದ್ರಿಕ್ತ ಸ್ಪಷ್ಟವಾಗಿ ಕಾಣುವ, ವಿಜ್ಞಾನ ಮುದ್ರಂ ಜ್ಞಾನ ಮುದ್ರೆಯನ್ನು ಧರಿಸಿರುವ. ಜ್ಞಾನ ಮುದ್ರೆ ಅಂದ್ರೆ ಬಲಗೈಯಲ್ಲಿ ಹೆಬ್ಬೆರಳು ಮತ್ತು ತೋರ್ಬೆರಳು ಎರಡನ್ನೂ ಒಟ್ಟಿಗೆ ಜೋಡಿಸಬೇಕು. ಮತ್ತೆ ಉಳಿದ ನಡುಬೆರಳು, ಉಂಗುರು ಬೆರಳು ಮತ್ತು ಕಿರುಬೆರಳು ಎರಡು ಕೂಡ ಮೇಲ್ಮುಖವಾಗಿರಬೇಕು. ಹೆಬ್ಬೆರಳು ಮತ್ತೆ ತೋರ್ಬೆರಳು ಕೂಡ ಉಂಗುರದ ರೀತಿಯಲ್ಲಿ ವೃತ್ತಾಕಾರದಲ್ಲಿ ಒಂದಕ್ಕೊಂದು ಮುಟ್ಟಿಕೊಂಡಿರಬೇಕು. ಕಿರುಬೆರಳು, ಉಂಗುರ ಬೆರಳು ಮತ್ತು ಮಧ್ಯದ ಬೆರಳು ಮೇಲ್ಮುಖವಾಗಿ, ತೋರ್ಬೆರಳು ಕೆಳಮುಖವಾಗಿ ಇದ್ದು ಹೆಬ್ಬೆರಳಿನ ಜೊತೆಗೆ ಹೊಂದಿಕೊಂಡಿರಬೇಕು. ಅದು ಒಂದು ವೃತ್ತಾಕಾರವಾಗಿ ಕಾಣಿಸ್ತದೆ. ಆ ತೋರ್ಬೆರಳು ಮತ್ತು ಹೆಬ್ಬೆರಳಿನ ಒಂದು ರಚನೆ, ಅದೇ ಜ್ಞಾನಮುದ್ರ. ಇಂತಹ ಜ್ಞಾನಮುದ್ರೆಯನ್ನು ಧರಿಸಿರುವ, ದಕ್ಷಿಣಂ ಬಲಭಾಗದ, ನಿಜಭುಜಂ ತನ್ನ ತೋಳನ್ನು, ಉದ್ಯಮ್ಯ ಎತ್ತಿ, ಅನಂತಂ ಅನಂತಗುಣನಾದ ಭಗವಂತನನ್ನು, ಭಜ ಭಜ ಸೇವಿಸು ಆರಾಧಿಸು ಇತಿ ಹೀಗೆ ಆಲಪಂತಂ ಹೇಳುತ್ತಿರುವ, ಪ್ರಾಣಿನಾಂ ಎಲ್ಲ ಜೀವಿಗಳಿಗೆ, ಪ್ರಾಣಭೂತಂ ಪ್ರಾಣದಾಯಕನಾದ, ಪೂರ್ಣಬೋಧಂ ಆಚಾರ್ಯ ಮಧ್ವರನ್ನು, ಪ್ರಣತವಾನ್ ನಮಸ್ಕರಿಸಿದವನಾಗಿ, ಪ್ರಣತಿಭಿಹಿ ನನ್ನ ನಮಸ್ಕಾರಗಳಿಂದ, ಪ್ರೀಣಯೇ ಸಂತೋಷಪಡಿಸುತ್ತೇನೆ